ಅಳು ಬಂತು. ಬಟ್ ಬಾಸ್ ಎಲ್ಲೂ ಹೋಗಿಲ್ಲ. ಇಲ್ಲಿವರೆಗೂ ಆರುತ್ತೋ ಕನ್ನಡದ ಬಾವುಟ, ಅಲ್ಲಿವರೆಗೂ ನಿಲ್ಲಲ್ಲ. ದೊಡ್ಡ ಮನೆ ಆರ್ಭಟ. ಆಡೋದ್ರಲ್ಲಿ ಅಣ್ಣ ಬಂಡು, ಹೊಡೆಯೋದ್ರಲ್ಲಿ ಜಕ್ಕಿ ಜನ್, ಕುಣಿಯೋದ್ರಲ್ಲಿ ಮೈಕಲ್ ಜಾಕ್ಸನ್. ಕರ್ನಾಟಕಕ್ಕೊಬ್ಬರೇ ಪವರ್ ಸ್ಟಾರು. ಸೂರ್ಯ ಮುಟ್ಟಕ್ಕಾಗಲ್ಲ, ಒಬ್ಬರಿಗೂ ನಕ್ಷತ್ರ ಎಣಿಸೋಕ್ಕಾಗಲ್ಲ. ಎಲ್ಲಿವರೆಗೂ ಸೂರ್ಯಚಂದ್ರ ಇದ್ದೇ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ನಿಜ ಮೇಡಮ್, ತುಂಬ ಎಮೋಷನ್ ಆಗ್ಬಿಡ್ತು ನಿಜಲು. ಇಂಥ ಭಗವಂತ ಕರ್ಕೊಂಡ್ಬಿಟ್ಟಿದ್ರಲ್ಲ. ಇನ್ನೂ ನಮಗೆ ಇನ್ನು ಯಾರು ಸಿನಿಮಾ ನೋಡಲಿ ನಾವು. ನಮಗಂತೂ ಅವ್ರ ಅಭಿಮಾನಿಯಾಗಿ ಆಟಲ್ಲಿ ಇದ್ಬಿಟ್ಟಿದ್ದಾರೆ ಬಾಸು. ಪ್ರತಿ ವರ್ಷ ಇದೇ ಥರ ಸಿನಿಮಾ ಬರ್ತಾ ಇರಲಿ. ಆ ದೇವರಿಗೆ ಧಿಕ್ಕಾರ ಆಗಬೇಕೋ ಏನಾಗಬೇಕೋ ಗೊತ್ತಿಲ್ಲ. ಬಟ್ ಈ ಜನಸಾಗರ ಇಷ್ಟು ಪ್ರೀತಿನ ಅವ್ರು ಸಂಪಾದನೆ ಮಾಡಿದಾರಲ್ಲ, ಅದಂತೂ ಅವರು ನಿಜ ಪರಮಾತ್ಮ ಮೇಡಮ್. ದಯವಿಟ್ಟು ದೇವಸ್ಥಾನಕ್ಕೆ ಬಂದು ಪ್ರಸಾದ ಇಸ್ಕೊಳ್ಳಿ. ಬಾಸ್ ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾರೆ. ಜೈ ಅಪ್ಪು ಬಾರ್. ನೆಕ್ಸ್ಟು ರಾಜ್ ನಮಗೆಲ್ಲ ನಮ್ಮ ಬಾಸ್ತು ಎಲ್ಲ ಸಿನಿಮಾನು ಹಬ್ಬನೇ ಮೇಡಮ್. ಆ ಸಿನಿಮಾ ಈ ಸಿನಿಮಾ ಅಂತಲ್ಲ, ನಮ್ಮ ಬಾಸ್ತು ಎಲ್ಲ ಸಿನಿಮಾನು ಹಬ್ಬ ಮಾಡ್ತೀವಿ ಮೇಡಮ್. ಯಾಕಂದರೆ ಯುಗಾದಿ ಹಬ್ಬ ಇಂಪಾರ್ಟೆಂಟ್ ಅಲ್ಲ ನಮಗೆ, ನಮ್ಮ ಬಾಸ್ ಇಂಪಾರ್ಟೆಂಟು. ವರ್ಷದಲ್ಲಿ ಹಬ್ಬ ಅಂದರೆ ನಮ್ಮ ಅಪ್ಪು ಬಾಸ್ ಅಪ್ಪು. ಜೈ ಅಪ್ಪು ಬಾಸ್. ದಯವಿಟ್ಟು ದೇವ್ರು ಬಂದಿದ್ದಾರೆ, ಪ್ರಸಾದ ತಗೊಳ್ಳಿ. ಜೈ ಅಪ್ಪು ಬಾಸ್. ಸರ್, ಯಾವ ಮೂಮೆಂಟ್ ತುಂಬಾ ಎಂಜಾಯ್ ಮಾಡಿದ್ರಿ? ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಏನು ಮಾಡ್ತಾ ಈಗ ಹೇಗಿತ್ತು ಸರ್? ಖುಷಿ ಸರ್. ತುಂಬ ದಿನ ಆದಮೇಲೆ ನಾನು ಥಿಯೇಟ್ರಿಗೆ ಬಂದ್ಬಿಟ್ಟು ಕೆಲಸಿದೆ ಅನಿಸುತ್ತೆ. ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ರಿಯಲಿ ಮಿಸ್ ಇರಬೇಕಾಗಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಈ ವಾಯ್ಡೇ ಬರ್ತಾ ಇರಲಿಲ್ಲ. ರಿಯಲಿ ಮಿಸ್ ಸರ್. ಸಿನಿಮಾ ಐ ಹೋಪ್ ಜಾಕಿ ರಿಲೀಸ್ ಆಗಬೇಕು. ನನ್ನ ಫೇವ್ರೇಟ್ ಮೂವಿ ಜಾಕಿ ರಿಲೀಸ್ ಥ್ಯಾಂಕ್ ಯು ಸೊ ಮಚ್.